ಮಂಡ್ಯದ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಗಲಭೆ ವಿಚಾರದಲ್ಲಿ ಬಿಜೆಪಿ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆರೋಪಿಸಿದ್ದಾರೆ. ಸದ್ಯ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಯಾರೇ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರೂ ಕ್ರಮ ಕೈಗೊಳ್ಳಬೇಕು. ರಾಜಕಾರಣಿಗಳು ಬೆಂಕಿ ಹಚ್ಚುವ ಕೆಲಸ ಮಾಡಬಾರದು. ಜಾತಿ ಧರ್ಮ ಬಿಟ್ಟು ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ಯಾಲೆಸ್ತೇನ್ಗೆ ಕೇಂದ್ರ ಸರ್ಕಾರವೇ ಬೆಂಬಲ ಸೂಚಿಸಿದೆ. ಹೀಗಿರುವಾಗ ಧ್ವಜ ಹಿಡಿದುಕೊಂಡು ಹೋದ್ರೆ ತಪ್ಪೇನು ಅಂತ ಹೇಳಿದ್ದಾರೆ ಸಚಿವರು. ಕೇಂದ್ರ ಸರ್ಕಾರ ಪ್ಯಾಲೆಸ್ತೇನ್ಗೆ ಬೆಂಬಲ ಘೋಷಣೆ ಮಾಡಿರುವ ಕಾರಣವೇ ಧ್ವಜ ಹಿಡಿದಿದ್ದಾರೆ. ಇಲ್ಲ ಅಂದಿದ್ರೆ ಹಿಡಿತಿರ್ಲಿಲ್ಲ. ಬೇರೆ ದೇಶದ ಬಗ್ಗೆ ಘೋಷಣೆ ಕೂಗಿದ್ರೆ ಅದು ತಪ್ಪು. ಹಾಗೆ ಮಾಡಿದವರು ದೇಶದ್ರೋಹಿಗಳು, ಅಂಥವರನ್ನ ಗಲ್ಲಿಗೇರಿಸಬೇಕು. ಹಾಗೆಂದು ಧ್ವಜ ಹಿಡಿದ್ರೆ ತಪ್ಪಿಲ್ಲ ಅಂತ ಸಚಿವರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಬಿಜೆಪಿಯವರು ಹಿಂದೂ ಮುಸಲ್ಮಾನರ ಜಗಳ ತಂದಿಟ್ಟು ಮತ ಕೇಳ್ತಾರೆ. ಆದರೆ ನಾವು ಹಾಗಲ್ಲ, ಮಾಡಿದ ಅಭಿವೃದ್ಧಿ ಕೆಲಸ ಮುಂದಿಟ್ಕೊಂಡು ಮತಯಾಚನೆ ಮಾಡ್ತೇವೆ ಅಂತ ಬಣ್ಣದ ಮಾತುಗಳನ್ನು ಆಡಿದ್ದಾರೆ. ಇದೇ ವೇಳೆ ಸಿಎಂ ರಾಜೀನಾಮೆ ನೀಡುತ್ತಾರೆಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿರುವುದಕ್ಕೆ ಪ್ರತಿಕ್ರಿಯಿಸಿ, ವಿಜೇಂದ್ರರಂತಹ 100 ಜನ ಬಂದರೂ ಏನು ಮಾಡಲು ಆಗಲ್ಲ, ಕುಮಾರಸ್ವಾಮಿ ಅವರಂತ 200 ಜನ ಬಂದರೂ ಏನು ಮಾಡಲು ಆಗಲ್ಲ, ಸಿದ್ದರಾಮಯ್ಯ ಹುಲಿ ಇದ್ದಂತೆ ಅವರನ್ನ ಏನೋ ಮಾಡಲು ಆಗುವುದಿಲ್ಲ ಅಂತ ಕಿಡಿಕಾರಿದ್ದು ಇದೀಗ ಸಮರ್ಥನೆಗಳನ್ನ ಮಾಡಿಕೊಂಡಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಸಚಿವರು. ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ವಿ ಆರ್ ಸಪೋರ್ಟಿಂಗ್ ಪ್ಯಾಲೆಸ್ತೈನ್ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಇಲ್ಲೋ? ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ BJP ಅವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ. ಫ್ಲಾಗ್ ಜೈಕಾರ ಆದರೆ, ಯಾವುದನ್ನ ದೇಶದ ಜೈಕಾರ ಆದರೆ ತಪ್ಪದು. ದೇಶದ್ರೋಹಿ ಅವನು, ಯಾರನೇ ಎನಿಬಡಿ ದೇಶದ್ರೋಹಿ ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು. ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ, ನನಗೆ ಹೇಳೋದು. ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲಾಗ. ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ವಿತ್ ಇದಂತ ಕೊಟ್ಟಿದ್ದಾರೆ, ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ದೇಶದ್ದು ಯಾರನ್ನ ಎನಿಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಇಂಥ ಶಿಕ್ಷೆ ಆಗಬಾರ್ದು, ಅವ್ನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ. ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಹಿಡ್ಕೊಂಡಿರೋದು. ಇವ್ರು ಘೋಷಣೆ ಮಾಡಿ ಯಾರು ಹಿಡ್ಕೊಳ್ತಾ ಇದ್ರು? ಇವ್ನ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಹಿಡ್ಕೊಂಡಿದ್ದು. ಈ ಫ್ಲಾಗ್ ಹಿಡ್ಕೊಂಡಿಲ್ಲ ಅಂದ್ರೆ ಬೇರೆ ಘೋಷಣೆ ಮಾಡಿಲ್ಲ ಅಂದ್ರೆ ಫ್ಲಾಗ್ ಯಾರನ್ನ ಹಿಡ್ಕೊಳ್ತಾ ಇದ್ರಾ?